ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಯಾರೆಲ್ಲ ದಟ್ಕಳ್ಳಿಲಿ ಒಂದೊಳ್ಳೆ 30-40 ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದ್ದೀರಾ, ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಬನ್ನಿ, ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆ ನಿಮಗೆ 30 ಫೀಟ್ ರೋಡ್ ಇದೆ. ಆ್ಯಂಡ್ ಜೊತೆಗೆ ಮನೆ ಎದುರುಗಡೆ ಅಟ್ಲೀಸ್ಟ್ ಒಂದು 2 ಕಾರ್ಸ್ ಪಾರ್ಕ್ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಇವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ಒಳಗೆ ಬರ್ತಿದ್ದಂಗೆ ನಿಮಗೆ ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು, ಜೊತೆಗೆ 2 ಟೂ ವೀಲರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ ವಿಚಾರಕ್ಕಂತ ಬಂದರೆ ಇಲ್ಲಿ 9000 ಲೀಟರ್ ಸಮ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮಲ್ಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ನಿಮಗೆ ಎಲೆಕ್ಟ್ರಿಕ್ಗೂ ಕೂಡ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫೇಸಿಂಗ್ ವಿಚಾರಕ್ಕಂತ ಬಂದರೆ ಇದು ಕಂಪ್ಲೀಟಾಗಿ ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಬನ್ನಿ ಮನೆ ಒಳಗೆ ಹೇಗಿದೆ ನೋಡೋಣ. ಮನೆ ಒಳಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಈ ಪ್ರಾಪರ್ಟಿ ನಿಮಗೆ ಮೂಡ ಅಪ್ರೂವ್ಡ್ ಆಗಿರುತ್ತೆ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಫಸ್ಟ್ ಟೀಕುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಲಿವಿಂಗ್ ಹಾಲ್ ಹೇಗಿದೆ ನೋಡೋಣ. ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆದಂಥ ಕಲರ್ ಕಾಂಬಿನೇಷನಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ ಅಂತ. ಇಲ್ಲಿ ಮಿನಿಮಮ್ 80 ಇಂಚಸ್ TV ಕೂಡ ಹಾಕ್ಕೋಬೋದು ನೀವು. ಆ್ಯಂಡ್ ಇನ್ನು ವಿಂಡೋಸ್ ಎಲ್ಲ ಇಲ್ಲಿ ಮಿನಿಮಮ್ 5 ಫೀಟ್ ಇದೆ. ಸೊ ಮನೆಗೆ ಗಾಳಿಗಾಗಲಿ ಬೆಳಕಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಕೆಳಗೆ ಕೂಡ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಬೇಕಾಗಿರೋ ವಸ್ತು ಪ್ರತಿಯೊಂದನ್ನು ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಶೋಕೇಸ್ ಇಡುವಂಥ ಶೆಲ್ಫ್ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಫಾಲ್ಸ್ ಸೀಲಿಂಗ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮೇಲೂ ಕೂಡ ಡಿಫ್ರೆಂಟ್ ಆಗಿರುವಂಥ ಲೈಟಿಂಗ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ಈ ಲೈಟಿಂಗ್ಸ್ನ ನಿಮಗೆ ಮನೆಗೆ ಒಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಬನ್ನಿ ಈ ಮನೆಯ ದೇವ್ರ ಮನೆ ಹೇಗಿದೆ ನೋಡೋಣ. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಆ್ಯಂಡ್ ಇಲ್ಲೂ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕುಡ್ಡೇ ಯೂಸ್ ಮಾಡಿರ್ತಾರೆ. ಇನ್ನು ಜೊತೆಗೆ ಒಳಗೆ ಅಟ್ಲೀಸ್ಟ್ ಇಬ್ಬರು ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ದೇವ್ರ ಮನೆದು ಯಾವುದೇ ರೀತಿ ವಸ್ತುಗಳನ್ನ ನೀವು ಪ್ರತಿಯೊಂದನ್ನು ಕೂಡ ಅಲ್ಲಿ ನೀವು ಸ್ಟೋರೇಜ್ ಮಾಡ್ಕೋಬೋದು. ಬನ್ನಿ ಈ ಮನೆಯ ಕಿಚನ್ ತೋರಿಸ್ತೇನೆ. ಇದು ಈ ಮನೆಯ ಕಿಚನ್. ನೀವು ನೋಡ್ಬೋದು, ದಿಸ್ ಇಸ್ ಅ ಇಟಾಲಿಯನ್ ಕಿಚನ್ ಟು ಬಿ ಹಾನೆಸ್ಟ್. ಆ್ಯಂಡ್ ನೀವು ನೋಡ್ಬೋದು ಪ್ರತಿಯೊಂದನ್ನು ಕೂಡ ಸಾಫ್ಟ್ ಕ್ಲೋಸಿಂಗ್ ಇರುವಂಥ ಶೆಲ್ಫ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ನಿಮಗೆ ಚಿಮ್ನಿಗೆ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಚಿಮ್ನಿ ಏನಾದರೂ ಹಾಕೋಬೇಕು ಅಂದರೆ ನಿಮ್ಗೆ ಅದು ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಅಕ್ವಾಗಾರ್ಡ್ಗೂ ಕೂಡ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಫ್ರಿಜ್ಜಿಗೂ ಕೂಡ ನಿಮಗೆ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲಿ ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ನಿಮಗೆ ಸಿಂಕ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಜೊತೆಗೆ ಮನೆ ಸುತ್ತಮುತ್ತ ಸೇಫ್ಟಿ ಗ್ರಿಲ್ಸ್ ಇರೋದ್ರಿಂದ ನಿಮಗೆ ಸೆಕ್ಯೂರಿಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬನ್ನಿ ಮೇಲೆ ಹೇಗಿದೆ ನೋಡಿ. ಜೊತೆಗೆ ನಿಮಗೆ ಇಲ್ಲಿ ಡಿಸೈನರ್ ಶೂ ರ್ಯಾಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಸ್ವಿಚಸ್ ಕಂಪ್ನಿ ಬಂದು ಲೀಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನೀವು ನೋಡ್ಬೋದು ನಿಮ್ಗೆ ಇಲ್ಲಿ AC ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಜೊತೆಗೆ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಬಟ್ ಇವಾಗ ಸದ್ಯಕ್ಕೆ ಮಿರರ್ ಹಾಕಿಲ್ಲ ಅವರು. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ 4 ಫೀಟ್ ಇರುವಂಥ ವಿಂಡೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಗಾಳಿಗೆ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇಲ್ಲಿ ಮಿನಿಮಮ್ ಒಂದು ಕಿಂಗ್ ಸೈಜ್ ಬೆಡ್ ಕೂಡ ಹಾಕ್ಕೋಬೋದು, ಬಿಕಾಸ್ ಇಟ್ಸ್ ವೆರಿ ಸ್ಪೇಷಿಯಸ್. ಬನ್ನಿ ಮೇಲ್ಗಡೆ ಹೇಗಿದೆ ನೋಡೋಣ. ಮೇಲೆ ಹೋಗೋಕ್ಕೂ ಮುಂಚೆ ಇಲ್ಲಿ ಈ ಫ್ಲೋರಲ್ಲಿ ನಿಮಗೆ ಒಂದು ಕಾಮನ್ ವಾಶ್ರೂಮ್ ಇದೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟಾಗಿ ಜಾಗ್ವರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ನಿಮಗೆ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಬನ್ನಿ ಮೇಲೆ ಹೇಗಿದೆ ನೋಡೋಣ. ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಯೂಸ್ ಮಾಡಿರೋಂಥ ಸ್ಟೀಲ್ಸ್ ಬಂದು SS ಸ್ಟೀಲ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಟೇರ್ಸಿಗೆ. ಆ್ಯಂಡ್ ನೀವು ನೋಡ್ಬೋದು ಅಷ್ಟು ಬ್ಯೂಟಿಫುಲ್ ಆದಂಥ ವಾಲ್ ಪೇಂಟ್ ಕೂಡ ಮಾಡಿದ್ದಾರೆ ಅಂತ. ಬನ್ನಿ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸೋಕ್ಕೂ ಮುಂಚೆ ಈ ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಒಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಮೇಲೆ ವೆರಿ ಡಿಫ್ರೆಂಟ್ ಆಗಿರುವಂಥ ಶೆಲ್ಫ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಬುಕ್ಸ್ನ ಪ್ರತಿಯೊಂದನ್ನು ನೀವು ಇಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಬನ್ನಿ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ನೀವು ನೋಡ್ಬೋದು ಎಷ್ಟು ಹ್ಯೂಜ್ ಆಗಿದೆ ಮಾಸ್ಟರ್ ಬೆಡ್ರೂಮ್ ಅಂತ. ಆ್ಯಂಡ್ ಇಲ್ಲಿ ಕ್ವೀನ್ ಸೈಜ್ ಬೆಡ್ ಕಾಟ್ ಕೂಡ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಡಿಫ್ರೆಂಟ್ ಆದಂಥ ವಾಲ್ ಡಿಸೈನ್ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಜೊತೆಗೆ ಮೇಲೆ ಕೂಡ ನಿಮಗೆ ಶೆಲ್ಫ್ ಇರುವಂಥ ಯಾವುದೇ ರೀತಿ ನಿಮಗೆ ಡೆಕೋರೇಟಿವ್ ಐಟಮ್ಸ್ನ ಕೂಡ ಇಟ್ಕೋಬೋದು. ಆ್ಯಂಡ್ ಜೊತೆಗೆ ದ ಯುನೀಕ್ ಪಾರ್ಟ್ ಆಫ್ ದಿಸ್ ರೂಮ್, ಇಟ್ ಹ್ಯಾಸ್ ಎ TV ಕ್ಯಾಬಿನೆಟ್. ಇಲ್ಲೂ ಅಷ್ಟೇ ಯುನೀಕ್ ಆಗಿರೋ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸಲ್ಲಿ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಇದೆ. ಆ್ಯಂಡ್ ಇಲ್ಲೂ ನಿಮಗೆ ಶೆಲ್ಫ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಜೊತೆಗೆ ಕೆಳಗೆ ಡ್ರಾವರ್ ಕೂಡ ಫೆಸಿಲಿಟಿ ಕೊಟ್ಟಿದ್ದಾರೆ. ಬನ್ನಿ ವಾಶ್ರೂಮ್ ಹೇಗಿದೆ ನೋಡೋಣ. ಸೊ ಈ ರೂಮಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇಲ್ಲಿ ವಾಶ್ ಬೇಸಿನ್ ಇದೆ. ಜೊತೆಗೆ ನಿಮಗೆ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲೂ ಯೂಸ್ ಮಾಡಿರುವಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇನ್ನು ಕಬರ್ಡ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಸ್ಲೈಡಿಂಗ್ ಇರುವಂಥ ಕಬರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವೆರೈಟಿ ಆಗಿರುವಂಥ ಶೆಲ್ಫ್ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ ಸ್ಟೋರೇಜಿಗಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಮಿರರ್ ಈಗ ಸದ್ಯಕ್ಕೆ ಹಾಕಿಲ್ಲ. ಬನ್ನಿ ಇನ್ನೊಂದು ರೂಮ್ ಹೇಗಿದೆ ನೋಡೋಣ.
ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್. ಸೊ ಇಲ್ಲೂ ಕೂಡ ನಿಮಗೆ ಕ್ವೀನ್ ಸೈಜ್ ಬೆಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇಲ್ಲೂ ಒಂದು ಸ್ಟಡಿ ಟೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ನಿಮ್ಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಜೊತೆಗೆ ಸ್ಲೈಡಿಂಗ್ ಡೋರ್ ಇದೆ. ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇರುವಂಥ ವಿಂಡೋಸ್ ನಿಮಗೆ ಅಟ್ಲೀಸ್ಟ್ 4 feet ವಿಡ್ತ್ ಲೆಂತಲ್ಲಿರುವಂಥ ವಿಂಡೋಸ್ ಕೊಟ್ಟಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ನೋಡೋಣ. ಇನ್ನು ಈ ಮನೆ ಎಕ್ಸ್ಟ್ರಾ ಫಿಟ್ಟಿಂಗ್ ವಿಚಾರಕ್ಕಂತ ಬಂದರೆ ಇಲ್ಲಿ ಯೂಸ್ ಮಾಡಿರೋಂಥ ಸಿಮೆಂಟ್ ಬಂದು ರಾಮ್ಕೋ ಸಿಮೆಂಟ್ ಆಗಿರುತ್ತೆ. ಆ್ಯಂಡ್ ಯೂಸ್ ಮಾಡಿರೋಂಥ ಪೈಪ್ ಬಂದು ಸುಪ್ರೀಂ ಪೈಪ್ಸ್ ಆಗಿರುತ್ತೆ. ಆ್ಯಂಡ್ ಪೇಂಟ್ ಬಂದು ಏಷ್ಯನ್ ಪೇಂಟ್ಸ್ ಆಗಿರುತ್ತೆ. ಜೊತೆಗೆ ನಿಮಗೆ ಪಾಲಿಕ್ಯಾಬ್ ವೈರ್ಸ್ನ ಯೂಸ್ ಮಾಡಿದ್ದಾರೆ. ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು 14 ಪಿಲ್ಲರ್ಸಲ್ಲಿ. ಆ್ಯಂಡ್ ಕಂಪ್ಲೀಟಾಗಿ ಅವರು ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಪಕ್ಕಾ ವಾಸ್ತು ಪ್ರಕಾರ ಮನೆ ಇದೆ. ಇನ್ನು ಬೇರೆ ಅಮ್ಯುನಿಟೀಸ್ ವಿಚಾರಕ್ಕಂತ ಬಂದರೆ ನಿಯರ್ ಬೈ ಸ್ಕೂಲ್ ಬಂದು ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಇದೆ. ಜೊತೆಗೆ ಹಾಸ್ಪಿಟಲ್ ವಿಚಾರಕ್ಕಂತ ಬಂದರೆ NK ಹಾಸ್ಪಿಟಲ್ ಇದೆ ಇಲ್ಲಿ. ಇನ್ನು ದಿನನಿತ್ಯ ಬೇಕಾಗಿರೋಂಥ ವಸ್ತು ಮಿನಿಮಮ್ 500 ಮೀಟರ್ಸಲ್ಲಿ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಆ್ಯಂಡ್ ಡೈಲಿ ಟ್ರಾನ್ಸ್ಪೋರ್ಟ್ ವಿಚಾರಕ್ಕಂತ ಬಂದರೆ ಪ್ರತಿಯೊಂದು ನಿಮಗೆ ಮಿನಿಮಮ್ 500 ಮೀಟರ್ಸಲ್ಲಿ ಎಲ್ಲದು ನಿಮಗೆ ಆಲ್ರೆಡಿ ಇದೆ ಅದು. ಆ್ಯಂಡ್ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 1,80,00,000. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮ್ಗೆ ಏನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ದರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೂ ಕೂಡ ಬಂದು ವಿಸಿಟ್ ಮಾಡಿ ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಅಲ್ಲೂ ಕೂಡ ನಿಮಗೆ ಇಷ್ಟವಾಗಿರುವಂಥ ಪ್ರಾಪರ್ಟಿನ ಬಂದು ಬುಕ್ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಕಡೆಯಿಂದನೇ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟಿನ ನಾವು ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.